ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಒಂದು ಎನರ್ಜಿ ಚೆಕ್ ಮಾಡೋಣ. ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ. ಬಾಬಾ ಪ್ಲೀಸ್ ಗೈಡ್ ಮಾಡಿ, ಏನು ಹೇಳಬೇಕು ಅಂತ ಹೇಳಿಸ್ತಾರೆ ನೋಡೋಣ. ಎಸ್ ಬಾಬಾ, ಎಸ್ ಬಾಬಾ. ಓ ಓ ಓ ಓ ಜಿಂದಗಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಜಿಂದಗಿ. ಓಕೆ, ಇಲ್ಲೇನು ಗೊತ್ತಾ, ಓಕೆ. ಸೊ ಇಲ್ಲಿ ಯಾವ ಥರ ಎನರ್ಜಿ ಬರ್ತಾ ಇದೆ ಅಂತಂದರೆ, ಯಾರು ಎನರ್ಜಿ ಪಿಕ್ ಆಗಿದೆ ಅಂತಂದರೆ, ಸೊ ದ ಹರ್ಮಿಟ್ ಬಂದಿದೆ. ಓಕೆ, ಸೊ ಇಲ್ಲಿ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಸೊ ನೀವು ನಿಮ್ಮ ಓಕೆ ವಾವ್ ನಿಮ್ಮ ಪೂರ್ವಜರ ಆಶೀರ್ವಾದ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಟೈಮ್ ಬರ್ತಾ ಇದೆ, ಬಂತು ಇನ್ನೇನು ಅಂತ ತೋರಿಸ್ತಾ ಇದ್ದಾರೆ. ಸೊ ನಿಮ್ಮ ಪೂರ್ವಜರ ಆಶೀರ್ವಾದ ಫಲ ಕೊಡೋ ಸಮಯ ಹತ್ತಿರ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ಇನ್ನು ನೆಕ್ಸ್ಟು ಮೂನ್ ಸೈಕಲ್ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಡೆಫಿನೆಟ್ಟಾಗಿ ಇದು ನಿಮ್ಮ ಫ್ಯಾಮಿಲಿ ಮೇಲೆ ಒಂದು ಬ್ಲೆಸ್ಸಿಂಗ್ ಅನ್ನೋ ಥರ ತೋರಿಸ್ತಾ ಇದ್ದಾರೆ ನನಗೆ, ಆಯಿತಾ. ಇದು ಯಾರ ಎನರ್ಜಿ ನೀವು ಹೇಳಬೇಕು. ಆ್ಯಂಡ್ ನಿಮಗೆ ಒಂದು ರೈನ್ಬೋ ಆ ಥರ ಎಲ್ಲ ಕಾಣ್ಬೋದು ನೋಡಿ, ಆಯಿತಾ. ಸಡನ್ನಾಗಿ 10-10 ಆ ಥರ ಕಾಣ್ಬೋದು, ಆಯಿತಾ. ಏಂಜಲ್ ನಂಬರ್ಸ್ 10-10 ಆ ಥರ ಕಾಣ್ಬೋದು ಅಂತಲೂ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ. ಸೊ ಇಲ್ಲೇನೆಂದರೆ, ನಿಮ್ಮ ಪೂರ್ವಜರ ಆಶೀರ್ವಾದ ನಿಮ್ಮ ಫ್ಯಾಮಿಲಿ ಮೇಲೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟು ವರ್ಷ ನೀವೇನು ಒದ್ದಾಡಿದ್ದೀರಾ ಅಂತಲೇ ಹೇಳಬೇಕು, ಆಯಿತಾ. ಅದೇ ಪದ, ಒದ್ದಾಡಿದ್ದೀರಾ. ಲೈಕ್ ದುಡ್ಡು ಕಾಸು ವಿಚಾರ ಆಗಲಿ, ಯಾವುದಾದ್ರೂ ರಿಲೇಷನ್ಶಿಪ್ ವಿಚಾರ ಆಗಲಿ, ಮಕ್ಕಳ ಬಗ್ಗೆ ವಿಚಾರ ಆಗಲಿ, ಅಥವಾ ಯಾವುದೇ ಬಗ್ಗೆ ತೊಗೊಂಡ್ರೂ, ಆಯಿತಾ, ಅಲ್ಲೋಲ ಕಲ್ಲೋಲ ಕಳವಳ ಎಲ್ಲ ತುಂಬಿ ತುಳುಕೋಗ್ಬಿಡ್ತು ಅಂತ ತೋರಿಸ್ತಾ ಇದ್ದಾರೆ. ಆದರೆ ಈಗ ನಿಮ್ಮ ಪೂರ್ವಜರ ಸಹಾಯ ಹೇಗಿದೆ ಅಂತಂದರೆ, ಅವರು, ಆಯಿತಾ, ಇಲ್ಲಿದ್ದಾಗ್ಲೂ ಅವರೊಂದು ಸ್ಟ್ರಾಂಗಾಗಿ ಒಂದು ಪಿಲ್ಲರ್ ಥರ ಇದ್ದರು ನಿಮ್ಮ ಜೊತೆಗೆ ಅಂತಲೂ ತೋರಿಸ್ತಾ ಇದ್ದಾರೆ. ನಿಮ್ಮ ಜೊತೆಗೆ ಒಂದು ಪಿಲ್ಲರ್ ಥರ ಇದ್ದರು. ಇವಾಗ ಅದರ್ ರೆಲ್ಮಿಂದ, ಆಯಿತಾ, ಪಾಪ ಅಲ್ಲಿಂದನೂ ಕೂಡ ನಿಮಗೋಸ್ಕರ ಬೆಳಕಾಗಿ ನಿಂತಿದ್ದಾರಲ್ಲಿ ಅಂತ ಹೇಳ್ತಾ ತೋರಿಸ್ತಾ ಇದ್ದಾರೆ. ಜೊತೆಗೆ ನಿಮಗೋಸ್ಕರ ಭಗವಂತನ ಮೊರೆ ಹೋಗಿದ್ದಾರೆ, ಸಹಾಯ ಮಾಡು, ನನ್ನ ಮನೆ, ನನ್ನ ಪ್ರೀತಿ ಪಾತ್ರರಿದ್ದಾರೆ ನೋಡು, ಈ ಥರ ಆಗಿದೆ ಅವ್ರಿಗೆ, ಅವ್ರನ್ನ ತೊಂದರೆ ಕಷ್ಟದಿಂದ ಆಚೆ ತೊಗೊಂಡು ಬಾ ಭಗವಂತ ಅಂತ ಪ್ರೇ ಮಾಡ್ತಾ ಇದ್ದಾರೆ. ಡೆಫಿನೆಟ್ಟಾಗಿ, ಆಯಿತಾ. ಇಟ್ಸು ಕಾರ್ಡ್ಸು ಈ ಥರ ಸುಮ್ಮನೆ ಹೇಳಿಸ್ತಿರೋದಲ್ಲ, ಎಷ್ಟು ಬ್ಯೂಟಿಫುಲ್ ಎನರ್ಜಿ ಗೊತ್ತಾ ಇದು. ಆಹಾ, ಸೋ ಬ್ಯೂಟಿಫುಲ್. ಜೊತೆಗೆ ಇದನ್ನು ಹೇಳ್ತಾ ಇದ್ದಾರೆ, ಅವ್ರ ಜೀವನದಲ್ಲಿ ಎಷ್ಟು ಕಷ್ಟ ಆಗಿಬಿಟ್ಟಿತ್ತು ಲೈಫ್ ಅವ್ರದ್ದು ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ, ಆಯಿತಾ. ಕಷ್ಟ ಆಗಿತ್ತು, ಅದನ್ನು ಜೀವನನ ಮುಂದುವರಿಸು ಭಗವಂತ ಅಂತಲೂ ಪ್ರೇ ಮಾಡ್ತಾ ಇದ್ದಾರೆ. ಖುಷಿಯಾಗಿ ಮುಂದುವರಿಬೇಕು ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಇದು ಒಂದಷ್ಟು ಎನರ್ಜಿ. ಇನ್ನೊಂದಷ್ಟು ಎನರ್ಜಿ ಏನು ಬರ್ತಾ ಇದೆ ಹೇಳ್ತಾ ಹೋಗ್ತೀನಿ. ಓಕೆ, 1 ಸೆಕೆಂಡು. ಓಕೆ, ಇಲ್ಲಿ ಇನ್ನೊಂದಷ್ಟು ಎನರ್ಜಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಎಷ್ಟು ಇವಾಗ ಇದು ಚಾರಿಯೇಟ್ ಬಂದಿರೋದು, ಬಟ್ ಇಲ್ಲಿ ನನಗೇನು ಹೇಳು ಅಂತ ಹೇಳ್ತಾ ಇದ್ದಾರೆ, ನಾನು ಅದನ್ನು ಹೇಳ್ತಾ ಹೋಗ್ತೀನಿ, ಓಕೆನಾ. ಸೊ ಇಲ್ಲಿ ನಿಮ್ಮ ಜೀವನದಲ್ಲಿ, ಆಯಿತಾ, ನಿಮ್ಮ ಫ್ಯಾಮಿಲಿ ಅಂತ ತೊಗೊಂಡ್ರೆ, ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫು. ಸೊ ಆ ಥರ ಏನಾದರೂ ಒಂದು ಭಿನ್ನಾಭಿಪ್ರಾಯಗಳು ಅಥವಾ ತುಂಬ ಬೇರೆ ಥರ ತೊಂದರೆಗಳು ಆಗಿದೆ ಲೈಫಲ್ಲಿ, ಆಯಿತಾ. ಬೇಕಾದಾಗಿದೆ. ಅದರಿಂದನೇ ನಿಮ್ಮ ಪೂರ್ವಜರು ಬಂದು ಸಹಾಯ ಮಾಡ್ತಾ ಇರೋದು ಇವಾಗ. ಇಲ್ಲಿ ಪರ್ಟಿಕ್ಯುಲರಾಗಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದಾರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ. ಇಲ್ಲಿ ತೋರಿಸ್ತಾ ಇದ್ದಾರೆ, ಇದು ಚಾರಿಯೇಟ್ ಆದ್ರೂ ಕೂಡ ಇಲ್ಲಿ ಇದನ್ನೇ ನೋಡು ಅಂತಿದ್ದಾರೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಥರನೇ ತೋರಿಸ್ತಾ ಇದ್ದಾರೆ. ಸೊ ಇದು ಬೇರೆ ಜನ, ಬೇರೆ ಪ್ರದೇಶದಿಂದ, ಬೇರೆ ಊರಿನಿಂದ ಬಂದಿರೋದು ಅನ್ನೋ ಥರ ತೋರಿಸ್ತಾ ಇದ್ದಾರೆ, ಆಯಿತಾ. ಆ ಥರ ಅಂತ. ಸೊ ಇಲ್ಲಿ ಮಗು ಕಾಣುತ್ತಾ, ಆ ಥರ. ಅಂದರೆ ನೀವು, ಆಯಿತಾ, ಇದು ಆ್ಯಕ್ಚುಲಾಗಿ
ಓಕೆ. ಸೊ ಇದು ಆ್ಯಕ್ಚುಲಾಗಿ ನಿಮ್ಮ ಸೋಲ್ಮೇಟ್ ಕೂಡ ಬರೋ ಸಮಯ ಹತ್ತಿರ ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದಾರಪ್ಪ. ಸೊ ಇದು ನೀವು ಯಾರು ಇದ್ದೀರಾ ನಂಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಫ್ಯಾಮಿಲಿ ವಿಷಯದಲ್ಲೂ ತೊಂದರೆ ಇತ್ತು ಅನ್ನೋ ಥರನೇ ಹೇಳ್ತಾ ಇದ್ದಾರೆ ನನಗೆ, ಆಯಿತಾ. 10 ಆಫ್ ಕಪ್ಸ್ ಬಂದಿದೆ. ಸೊ ಫ್ಯಾಮಿಲೀಲಿ ಭಾಳ ತೊಂದರೆ ಪಟ್ಟಿದ್ದೀರಾ. ಐದರ್ ನೀವು ಲೇಡಿ ಇರ್ಬೋದು, ಅಥವಾ ನೀವು ವೈಫ್ ಯಾರು ನೋಡ್ತಾ ಇದ್ದೀರಾ, ನೀವು ಯಾರು ನೋಡ್ತಾ ಇದ್ದೀರಾ, ನೀವು ವೈಫ್ ಆದರೂ ಆಗಿರ್ಬೋದು ಅಥವಾ ಹಸ್ಬೆಂಡ್ ಆಗಿರ್ಬೋದು, ಅರ್ಥ ಆಯ್ತಾ. ಸೊ ನೀವು ಪಟ್ಟ ಕಷ್ಟ, ಈ ಸಂಬಂಧದಲ್ಲಿ ನೀವು ಪಟ್ಟ ಕಷ್ಟ ಎಷ್ಟರ ಮಟ್ಟಿಗಿತ್ತು ಅಂತಂದರೆ, ಅಂದರೆ ಹ್ಯಾಪಿ ಫ್ಯಾಮಿಲಿ ಇರಲಿಲ್ಲ ಅಂತ ಥರ ತೋರಿಸ್ತಾ ಇದ್ದಾರೆ. ಹ್ಯಾಪಿ ಫ್ಯಾಮಿಲಿ ಇರಲಿಲ್ಲ, ಹಾಗಾಗಿ ಇಲ್ಲಿ ತುಂಬ ಬೇಡ್ಕೊಂಡಿದ್ದಾರೆ. ಇವ್ರು ಯಾರು ಅಂತಂದರೆ ಐದರ್ ಇದು ಲೇಡಿದು ಫಾದರ್ ಅಥವಾ ಇದು ಜೆಂಟ್ಸ್ದು ಫಾದರ್ ಅನ್ನೋ ಥರ ತೋರಿಸ್ತಾ ಇದ್ದಾರೆ, ಅವರ ಪೂರ್ವಜರು. ಇಲ್ಲಿ ಹರ್ಮಿಟ್ ಬಂದಿರೋದ್ರಿಂದ ಇದು ಜಾಸ್ತಿ ಮೇಲ್ ಎನರ್ಜಿನೇ ಬರ್ತಾ ಇದೆ, ಅರ್ಥ ಆಯ್ತಾ. ಸೊ ನಿಮಗೆ ಗೊತ್ತು ಯಾರು ಅಂತ. ಈವನ್ ಅದು ಫೀಮೇಲ್ ಕೂಡ ಇರ್ಬೋದು ಎನರ್ಜಿ, ಅಂದರೆ ಇವರ ತಾಯಿ ಅಥವಾ ಇವರ ತಾಯಿ ಆ ಥರನೂ ಇರ್ಬೋದು. ಬಟ್ ಇಲ್ಲಿ ಏನು ಬಂದಿದೆ ಕಾರ್ಡು, ಅದ್ರ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಓಕೆನಾ. ಸೊ ನಿಮ್ಮ ಜೀವನದಲ್ಲಿ ಹೇಗಿರುತ್ತೆ ಆ ಥರ ನೀವು ತೊಗೋಬೇಕಾಗತ್ತೆ. ಆ್ಯಂಡ್ ಇದೇನೋ ಒಂದು ರೀತಿ ಯಾವ ಥರ ಚೇಂಜ್ ಕೊಡ್ತಾ ಇದ್ದಾರೆ ಟರ್ನ್ ಅಂತಂದರೆ, ಅವರ ಆಶೀರ್ವಾದದಿಂದ ಇಲ್ಲಿದ್ದ ಕಲೇಶ್ ಅಂತ ಹೇಳ್ತದೆ, ಅಂದರೆ ಏನೋ ಒಂದು ಭಿನ್ನಾಭಿಪ್ರಾಯಗಳಿತ್ತು ಫ್ಯಾಮಿಲೀಲಿ, ಆಯಿತಾ. ಅದನ್ನು ಸರಿ ಮಾಡೋಕ್ಕೋಸ್ಕರ ಅವರೇನೇ ಒಬ್ಬರನ್ನ ಕಳಿಸ್ತಿದ್ದಾರೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ ನನಗೆ. ಇದು ಇವರ ಸೋಲ್ಮೇಟ್ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಇವ್ರದ್ದು ಆದರೂ ಇರ್ಬೋದು, ಅಥವಾ ಇವರದ್ದಾದರೂ ಇರ್ಬೋದು. ಇವಾಗ ಲೇಡಿ ಅಂತ ತಗೊಂಡ್ರೆ ಅದೇ ಲೇಡಿ ಜೆಂಟ್ಸ್ ಬರ್ತಾ ಇದ್ದಾರೆ, ಆಯಿತಾ. ಅದೇ ಜೆಂಟ್ಸ್ ಅಂತ ತಗೊಂಡ್ರೆ ಲೇಡಿ ಬರ್ತಿದ್ದಾರೆ, ಅರ್ಥ ಆಯ್ತಾ. ಸೊ ಆ ಥರ ಇದು ಸೋಲ್ಮೇಟು, ಅಂದರೆ ನಿಮ್ಮ ಅದೇನು ಹೇಳ್ತಾರೆ ಬಾಬಾ, ಪೂರ್ವ ಜನ್ಮದ ಸೋಲ್ಮೇಟ್ ಇವರು, ಆಯಿತಾ. ಸೊ ಅದೇನೆಂದರೆ, ನೀವು ಈ ಪ್ರಪಂಚಕ್ಕೆ ಬರೋಕ್ಕೆ ಮುಂಚೆನೇ ನೀವು ಒಂದು ಕಾಂಟ್ರಾಕ್ಟ್ ಆಗಿರುತ್ತೆ. ಸೊ ಇಂಥ ಸಮಯದಲ್ಲಿ ನಾನು ಬಂದು ನಿನ್ನ ರಥ, ನಿನ್ನ ಜೀವನದ ರಥ, ಚಾರಿಯಟ್ ಜೀವನದ ರಥ ನಡೆಸೋದಕ್ಕೆ, ಮುಂದೆ ಒರೆಸೋದಕ್ಕೆ ನಾನು ಇಂಥ ಸಮಯಕ್ಕೆ ನಾನು ಬರ್ತೀನಿ ಅಂತ. ಅಂದರೆ ಇಲ್ಲಿ ಫ್ಯಾಮಿಲಿ ಇದೆ, ಮಕ್ಕಳಿದ್ದಾರೆ, ಎವ್ರಿಥಿಂಗ್ ಇಸ್ ದೇರ್, ಫೈನ್. ಬಟ್ ಏನೋ ಒಂದು ಭಿನ್ನಾಭಿಪ್ರಾಯ ಇದೆ, ಅಥವಾ ಆ ಥರ ಇಲ್ಲ ಅಂತಂದರೆ, ಓಕೆನಾ. ಹಂಗಿಲ್ಲ ಅಂದ್ಕೊಳ್ಳಿ, ಫೈನ್ ಆಗಿದೆ ಅಂದ್ಕೊಳ್ಳಿ, ಅಂದರೆ ಇನ್ನೊಂದಷ್ಟು ಎನರ್ಜಿ ಈ ಥರ ಬರ್ತಿದೆ. ಸೊ ನೀವು ನಿಮ್ಮ ಜೀವನದಲ್ಲಿ ಹೆಂಗಿದೆ ನೀವು ಆ ಥರ ತೊಗೋಬೇಕಾಗತ್ತೆ, ಅರ್ಥ ಆಯ್ತಾ. ಅದೇನೇನು ಎನರ್ಜಿ ಬರ್ತಿದೆ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಒಂದು ಎನರ್ಜಿ ನಾ ಹೇಳ್ದಂಗೆ ಅವ್ರು ನೋಡಿದ್ದಾರೆ, ಅವ್ರ ಮಗಳು ಇರ್ಬೋದು ಅಥವಾ ಮಗ ಇರ್ಬೋದು, ಅವರ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳಿತ್ತು ಅಂತ. ಸೊ ಅದಕ್ಕೋಸ್ಕರ ಆ ಭಿನ್ನಾಭಿಪ್ರಾಯಗಳು ಏನಾದ್ರು ಇರಲಿ, ಅದಕ್ಕೋಸ್ಕರ ಅಂತ ಹೇಳಿ ಒಂದು ಶಾಂತಿ ನೆಮ್ಮದಿ ಬರಬೇಕು, ಶಾಂತಿ ನೆಮ್ಮದಿಯಿಂದ ಜೀವನ ಸಾಗಬೇಕು ಅನ್ನೋದಕ್ಕೋಸ್ಕರ ಅವರು ಪ್ರೇ ಮಾಡಿ ಅವರು ಸೋಲ್ಮೇಟ್ ಕಳಿಸ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಅವರ ಸೋಲ್ಮೇಟ್ ಇವರದ್ದು ಅಥವಾ ಇವರದ್ದು ಇಬ್ಬರಲ್ಲಿ ಒಬ್ಬರ ಸೋಲ್ಮೇಟ್ ಬರ್ತಾ ಇದ್ದಾರೆ, ಇವಾಗ ಸಿಗ್ತಾರೆ ಅಂತ. ಅಂದರೆ ಈ ಸಮಯ ನಿಮ್ಗೆ ಯಾವಾಗ ಸಿಕ್ಕಿದೆ ಈ ವಿಡಿಯೋ, ಇದು ಕನ್ಫರ್ಮೇಷನ್ನು. ನಿಮಗೆ ಅನಿಸ್ಬೋದು, ಇವ್ರು ಯಾರೋ ಸಡನ್ನಾಗಿ ಜೀವನದಲ್ಲಿ ಇವ್ರು ಇಷ್ಟು ದಿವಸ ಇರಲೇ ಇಲ್ಲ, ಇಷ್ಟು ವರ್ಷ, ಈಗ ಸಡನ್ನಾಗಿ ಇವ್ರು ಬಂದು ಇಷ್ಟು ಕ್ಲೋಸ್ ಆಗಿಬಿಟ್ಟಿದ್ದಾರೆ, ಇಷ್ಟು ಚೆನ್ನಾಗಿ ಆಗ್ತಾಯಿದೆ ಲೈಫ್ ನಂದು, ಚೆನ್ನಾಗಿ ಚೇಂಜಸ್ ಬರ್ತಾ ಇದೆ ಅಂತ ನಿಮ್ಗೆ ಏನಾದ್ರು ಅನಿಸಿದೆ ಅಂತಂದರೆ ಡೆಫಿನೆಟಾಗಿ ಅವರು ಸೋಲ್ಮೇಟ್ ಅಂತ ಹೇಳ್ತಾ ಇದ್ದಾರೆ. ಇದು ನಿಮ್ಮ ಪೂರ್ವಜರ ಆಶೀರ್ವಾದದಿಂದ ಈ ಥರ ಚೇಂಜಸ್ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಆ ಥರ ಭಿನ್ನಾಭಿಪ್ರಾಯ ಏನೂ ಇಲ್ಲ ಅಂದ್ಕೊಳ್ಳಿಪ್ಪ, ಓಕೆನಾ. ಸೊ ಭಿನ್ನಾಭಿಪ್ರಾಯ ಏನೂ ಇಲ್ಲ, ನಮ್ಮ ಫ್ಯಾಮಿಲಿ ಫಸ್ಟ್ ಕ್ಲಾಸ್ ಆಗಿದ್ದೀವಿ ಅಂತ, ಓಕೆ. ಆ ಥರ ಇತ್ತು ಅಂದ್ರೂ ಇವಾಗ ನೀವು ಅಥವಾ ಇವರು, ಇದು ಹಸ್ಬೆಂಡ್ ಆರ್ ವೈಫ್ ಏನೋ ಒಂದು ಸ್ವಂತವಾಗಿ ಏನೋ ಮಾಡ್ತಾಯಿದ್ದೀರಾ, ಸಿಂಪಲ್, ಓಕೆನಾ. ಸ್ವಂತವಾಗಿ ಏನೋ ಮಾಡ್ತಾಯಿದ್ದೀರಾ. ಸೊ ನಿಮ್ಮ ಪಾರ್ಟ್ನರ್ಶಿಪ್ಗೆ, ಆಯಿತಾ, ನಿಮ್ಮ ಪಾರ್ಟ್ನರ್ಶಿಪ್ ಇದು ನೀವೇನು ಮಾಡ್ತಾಯಿದ್ದೀರಾ ನಿಮಗೆ ಗೊತ್ತು. ಸೊ ನಿಮ್ಮ ಪಾರ್ಟ್ನರ್ಶಿಪ್, ನಿಮ್ಮ ಜೀವನ ನೀವೇನು ಮಾಡ್ತಾಯಿದ್ದೀರಾ ಅದು ಮುಂದುವರಿಯೋಕ್ಕೋಸ್ಕರ ನಿಮ್ಮ ಪೂರ್ವಜರ ಆಶೀರ್ವಾದದಿಂದ ಯಾರೋ ಒಬ್ಬರು ಸಹಾಯಕವಾಗಿ ಕಳಿಸ್ತಾ ಇದ್ದಾರೆ ಅವರು, ಆಯಿತಾ. ಸಹಾಯಕವಾಗಿ ಇದು ಜಾಸ್ತಿ ನನಗೆ ಅದೇ ಚಾರಿಯಟ್ಟೇ ಬಂದಿರೋದ್ರಿಂದ, ಸೊ ಅದನ್ನು ನಡಿಬೇಕು ಚೆನ್ನಾಗಿ, ಅದಕ್ಕೋಸ್ಕರ ನಿಮ್ಮ ಸೋಲ್ಮೇಟ್ನ ಕಳಿಸ್ಕೊಡ್ತಿದ್ದಾರೆ ಅಂತಲೂ ಹೇಳ್ತಾರೆ, ಆಯಿತಾ. ಸೂಪರ್ ಎನರ್ಜಿ.
ಓಕೆ. ಸೊ ಇದು ಈ ಥರ ಇವತ್ತಿನ ಎನರ್ಜಿ ಈ ಥರ ಪಿಕ್ ಆಗಿದೆ. ಸೊ ಇದಕ್ಕೆ ಬಾಬಾ ಗೈಡೆನ್ಸೇ ನೋಡೋಣ ಇರಿ. ಓಕೆನಾ? ಎಸ್ ಬಾಬಾ, ಪ್ಲೀಸ್ ಗೈಡ್ ಮಾಡಿ. ಏನು ಹೇಳಬೇಕು? ಇದು ಪೂರ್ವಜರು ನಿಮ್ಮ ಹತ್ರ ಏನು ಬೇಡ್ಕೊಂಡಿದ್ದಾರೆ ಅವರ ಮಕ್ಕಳ ಬಗ್ಗೆ, ಜೊತೆಗೆ ಯಾರಿದು ಸೋಲ್ಮೇಟ್ ಏನು ಕಳಿಸ್ತಾ ಇದ್ದೀರಾ, ಸೊ ಏನು ಗೈಡೆನ್ಸ್ ಕೊಡ್ತೀರಾ, ಏನು ಹೇಳಬೇಕು, ಏನು ಹೇಳಿಸ್ತಾ ಇದ್ದೀರಾ ನನ್ನ ಹತ್ರ? ಎಸ್ ಬಾಬಾ, ಏನು ಹೇಳಿಸ್ತಾ ಇದ್ದೀರಾ, ಏನು ಹೇಳಬೇಕು? ಬಾಡಿ, ಅಯ್ಯೋ ನಾನೇ ಇದು ಹಾರ್ತಾ ಇರೋ ಥರ ಅನ್ನಿಸ್ತಾ ಇದೆ ಇವಾಗ. ಇಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಓ ಮೈ ಗಾಡ್, ನೋಡಿದ್ರಾ? ಭಗವಂತನ ಆಶೀರ್ವಾದ ಆಯಿತು ಅಂತಂದರೆ, ಪೂರ್ವಜರ ಆಶೀರ್ವಾದ ಆಯಿತು ಅಂತಂದರೆ ಈ ಥರ ಇರುತ್ತೆ ಲೈಫು, ಆಯಿತಾ? ನೋಡಿ ನೋಡಿ ನೀವೇ. ಆ್ಯಂಡ್ ಇದು ನೀವು ಸಾಧಿಸಿದ್ದೀರಾ ಅಂತಲೇ ಹೇಳ್ತಾ ಇರೋದು. ಪೂರ್ವಜರ ಆಶೀರ್ವಾದನೂ ತೊಗೊಂಡಿದ್ದೀರಾ, ಜೊತೆಗೆ ಸೋಲ್ಮೇಟ್ ಕೂಡ ಒಬ್ಬರು ಬರ್ತಾ ಇದ್ದಾರೆ, ಆಯಿತಾ? ಆ್ಯಂಡ್ ಏನಕ್ಕೆ ಅಬಂಡೆನ್ಸ್, ನಿಮ್ಮ ಜೀವನದಲ್ಲಿ ಅಬಂಡೆನ್ಸ್ ತುಂಬಿ ತುಳುಕತ್ತೆ, ಆಯಿತಾ? ಯು ಶಲ್ ಬಿ ಬ್ಲೆಸ್ಡ್ ವಿತ್ ಅಬಂಡೆನ್ಸ್ ಅಂತಿದ್ದಾರಪ್ಪ, ಅರ್ಥ? ವಾವ್, ಇದಕ್ಕಿಂತ ಇನ್ನೇನು ಹೇಳಲಿ? ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು. ಬ್ಲೆಸ್ ಮಾಡಿ, ಎಲ್ರಿಗೂ ಬ್ಲೆಸ್ ಮಾಡಿ, ಒಳ್ಳೆಯದಾಗಲಿ, ಆಯ್ತಪ್ಪ? ದಿಸ್ ಈಸ್ ಸೂಪರ್ ಎನರ್ಜಿ. ಕ್ಲೇಮ್ ಮಾಡಿ. ಯಾರನ್ನ ನಿಮ್ಮ ಪೂರ್ವಜರು ಗೊತ್ತು, ಆಯಿತಾ? ನಿಮ್ಮ ಜೀವನದಲ್ಲಿ ಯಾರಿದ್ದಾರೆ, ಅವರಿಂದ ನಿಮ್ಮ ಜೀವನದ ರಥ ಚೆನ್ನಾಗಿ ನಡೀತಿದೆಯಾ ನಡೀತಿಲ್ವಾ ಅಂತ ಚೆನ್ನಾಗಿ ಗೊತ್ತು ಅವ್ರಿಗೆ, ಆಯಿತಾ? ನೋಡ್ತಾ ಇದ್ದಾರೆ, ಬ್ಲೆಸ್ ಮಾಡ್ತಿದ್ದಾರೆ, ಫೈಟ್ ಮಾಡ್ತಾ ಇದ್ದಾರೆ, ಭಗವಂತನ ಜೊತೆ ಫೈಟ್ ಮಾಡ್ತಾ ಇದ್ದಾರೆ ಹೋಗಿ. ಆಯಿತಾ? ಬೇರೆಯವ್ರಿಗೆಲ್ಲ ನೀವು ಒಳ್ಳೇದು ಮಾಡೋರಂತೆ, ಫಸ್ಟು ನನ್ನ ಮಕ್ಕಳಿಗೆ, ನನ್ನ ಮಗಳು ಅಥವಾ ನನ್ನ ಮಗನಿಗೆ ಫಸ್ಟು ಹೆಲ್ಪ್ ಮಾಡಿ ಅಂತ. ಆಯಿತಾ? ಪಾಪ ನೋಡಿ, ಅವರು ಅಲ್ಲಿ ಹೋದ್ರೂ ಅಲ್ಲೂ ಹೆಲ್ಪ್ ಮಾಡ್ತಿದ್ದಾರೆ ನಿಮಗೆ. ಅಂಥದ್ರಲ್ಲಿ ಇಲ್ಲಿರುವಾಗ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಆಯಿತಾ? ಖಂಡಿತ ಹೇಳ್ತೀನಿ ಅಪ್ಪ, ನನ್ನ ಕಣ್ಣಲ್ಲಿ ನೀರು ಬರ್ತಾಯಿದೆ. ಅವ್ರ ಆಶೀರ್ವಾದ ಇತ್ತು ಅಂತಂದರೆ ಇದು 100%. ಏನಾದರೂ ಅಂದ್ಕೊಳ್ಳಿ, ಇದು 100% ಇದು, ಆಯಿತಾ? ಎಂಥ ತೊಂದರೆ ಇದ್ಕೊಳ್ಳಿ, ಅಬಂಡೆನ್ಸ್ ಕೊಟ್ಟೆ ಕೊಡಿಸ್ತಾರೆ, ಅಷ್ಟು ಮಾತ್ರ ನಿಜ. ಪಾಪ ಯಾರಿಗೆ ಈಗ ನೋಡಿ, ನೋಡ್ಕೋತೀನಿ ಅಂತ ಹೇಳಿ ನೀವು ಆಸೆ ಪಟ್ಟು ಇಟ್ಕೊಂಡು ನೋಡ್ತೀರಾ, ಮಾಡ್ತೀರಾ, ಕಷ್ಟಪಟ್ಟು ಏನು ನಿಮ್ಮ ಪೇರೆಂಟ್ಸ್ನು ನೋಡ್ಕೋತಿದ್ದೀರಾ ಅಂದರೆ ಫಸ್ಟ್ ಕ್ಲಾಸ್, ಇದು ಗ್ಯಾರಂಟಿ ಬರ್ಕೊಡ್ತೀನಿ, ಆಯಿತಾ? ಅದೇ ಒಂದೊಂದು ಕಡೆ ಎಷ್ಟೋ ಮನೆಗಳಲ್ಲಿ ನೋಡ್ತೀವಲ್ವ, ಇಂಥ ಸಮಯದಲ್ಲಿ ಆಗೋ ಎಲ್ಲ ಪತ್ರ ಗಿತ್ರ ತೊಗೊಂಡತ್ಲಾಗೆ ಎಲ್ಲ ದೋಚ್ಕೊಂಡು ಪೇರೆಂಟ್ಸ್ನ ಆಚೆ ಅಟ್ಟುಬಿಟ್ಟಿರೋದು ಇದೆ, ಆಯಿತಾ? ಎಲ್ಲೋ ಕರ್ಕೊಂಡೋಗಿ ಪಾಪ ಬಿಟ್ಬಿಟ್ಟು ಹೊಟ್ಟೋಗೋದು, ಬೀದಿಲಿ ಎಲ್ಲೋ ಕಡೆ ಕೂರ್ಸೊಟ್ಟೋಗೋದು. ಏಜ್ಡ್ ಪೇರೆಂಟ್ಸ್ನ ನಾವು ಎಷ್ಟು ಸಲ ನೋಡ್ತೀವಿ, ಕ್ರೈಮ್ ಸೀರೀಸ್ ನೋಡಿ, ಅಥವಾ ಇನ್ಯಾವುದೋ ಒಂದು ಸೀರಿಯಲ್ ನೋಡಿ, ಅಥವಾ ಇನ್ನೆಲ್ಲರೂ ನೋಡಿ, ನಿಜ ನಡೀತಿರೋದು ಇದೆಲ್ಲ. ಈ ವೃದ್ಧಾಶ್ರಮ ಅದರಲ್ಲೆಲ್ಲ ಯಾತಕ್ಕೆ ಅಷ್ಟೊಂದು ಜನ ಸೇರ್ಕೋತಾರೆ ಹೇಳಿ? ಯಾಕಷ್ಟು ಜನ ಇರಬೇಕು ಅಲ್ಲೆಲ್ಲ? ಆ ಥರ ಶೆಲ್ಟರ್ಸ್ ಯಾಕೆ ಇರಬೇಕು? ಅಷ್ಟೊಂದು ಎಲ್ಲ ಕಡೆ ನಡೀತಾ ಇದೆ ಅಲ್ವಾ? ಯಾತಕ್ಕೆ? ಬೇಜವಾಬ್ದಾರಿತನ ಅಷ್ಟೇ, ಇನ್ನೇನು ಅಲ್ಲ. ಬೇಜವಾಬ್ದಾರಿ ಜೊತೆಗೆ ಗ್ರೀಡಿನೆಸ್ಸು, ಬರೋ ಆಸ್ತಿ ಎಲ್ಲ ದೋಚ್ಕೊಂಡು ಅದು ಎಲ್ಲಿಂದ ಬರುತ್ತೆ ಆ ಥರ ಬುದ್ಧಿ ಗೊತ್ತಿಲ್ಲ, ಅಷ್ಟೇ. ಕ್ಲೋಸ್ ಅವರು ಕತೆ ಪಾಪ. ಆ ಥರ ಇನ್ನೂ ವರ್ಸ್ಟ್ ಅಂತಂದರೆ ಮನೇಲೇ ಇದ್ಕೊಂಡು ಇನ್ನೂ ವರ್ಸ್ಟ್ ಮಾಡೋ ಕೇಸಸ್ ಇರುತ್ತೆ. ಎಷ್ಟು ಕೆಟ್ಟದಾಗಿ ನಡೆಸ್ಕೋಬೋದು ಆ ಥರ ಕೆಟ್ಟದಾಗಿ ನಡೆಸ್ಕೊಂಡಿರ್ತಾರೆ. ಅದೆಲ್ಲ ಮಾತಾಡೋಕ್ಕೆ ಬೇಜಾರಾಗುತ್ತೆ. ಅಂಥದ್ರಲ್ಲಿ ಪಾಪ ಅವ್ರು ನೋಡಿ ಅಲ್ಲಿಂದನೂ ಆಶೀರ್ವಾದ ಮಾಡ್ತಾಯಿದ್ದಾರೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಇದು ನಿಮ್ಮದೇ ಎನರ್ಜಿ ಬರ್ತಿರೋದು, ಆಯಿತಾ? ಇದು ಹೇಳಿಸ್ತಿದ್ದಾರೆ ಈ ಥರ ಅಂತಂದರೆ ನೀವು ಸೂಪರ್ ಎನರ್ಜಿ ಬರ್ತಿರೋದು. ಆ್ಯಂಡ್ ನಿಮ್ಮ ಜೀವನದ ರಥ ಮುಂದೆ ಒರೆಸೋಕ್ಕೋಸ್ಕರ ನಿಮ್ಮ ಸೋಲ್ಮೇಟ್ ಬರ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ನನಗೆ, ಆಯಿತಾ? ಆ್ಯಂಡ್ ಇದರಿಂದ ಏನೂ ತೊಂದರೆ ಅಂತ ಅಲ್ಲ, ಫಸ್ಟ್ ಕ್ಲಾಸಾಗಿ ನಿಮ್ಮ ಜೀವನವೂ ಮುಂದೆ ಒರೆಯುತ್ತೆ, ನಿಮ್ಮ ಮಕ್ಕಳು ಖುಷಿಯಾಗಿರ್ತಾರೆ ಅಂತಲೇ ತೋರಿಸ್ತಾ ಇದ್ದಾರೆ, ಆಯಿತಾ? ಸೊ ಇನ್ನೇನು ಹೇಳೋದು, ಅಬಂಡೆನ್ಸ್ ಬರ್ತಾ ಇದೆ, ರಿಸೀವ್ ಮಾಡಿ ಅಷ್ಟೇ, ಆಯಿತಾ? ರಿಸೀವ್ ಮಾಡಿ, ಪಾಸಿಟಿವ್ ಮೈಂಡ್ ಇಟ್ಕೊಳ್ಳಿ, ಖಂಡಿತ ಎಲ್ಲ ಚೇಂಜಸ್ ಬರುತ್ತೆ. ಸೊ ಇನ್ನೇನಾದರೂ ಇಲ್ಲಿ ಭಿನ್ನಾಭಿಪ್ರಾಯಗಳು, ಅನ್ಯಾಯ ನಡೀತಿದೆ ಅಂತಂದರೆ ಇದು ಫ್ಯಾಮಿಲೀಲಿ, ಆಯಿತಾ? ನಿಮ್ಮ ಪೂರ್ವಜರು ನೋಡ್ತಾನೇ ಇದ್ದಾರೆ, ಡೋಂಟ್ ವರಿ, ಓಕೆನಾ? ಅವರ ಆಶೀರ್ವಾದ ಇದ್ದೇ ಇದೆ. ಇದು ನನಗೆ ಹೇಳಿಸ್ತಾ ಇರೋದು ವೆರಿ ಕ್ಲಿಯರಾಗಿ, ಒಂದು ಮೂನ್ ಸೈಕಲ್ ಆಗಿದ ತಕ್ಷಣ ನೆಕ್ಸ್ಟು ಪೌರ್ಣಿಮೆ ಒಳಗೆ, ಆಯಿತಾ ಅಂತ ಹೇಳ್ತಾ ಇದ್ದಾರೆ. ಪೌರ್ಣಿಮೆಯ ಒಳಗೆ ನಿನಗೆ ಗೊತ್ತಾಗುತ್ತೆ ಚೇಂಜಸ್ ಅಂತಲೂ ಹೇಳಿಸ್ತಾ ಇದ್ದಾರೆ, ಓಕೆ?
ನಿಮ್ಗೆ ಯಾವಾಗ ಸಿಗುತ್ತೆ ನೆಕ್ಸ್ಟ್ ಪೂರ್ಣಿಮೆ. ಓಕೆನಾ? ಖುಷಿ ಆಯಿತಾ? ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.